ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಸಪೋಟ ಹಣ್ಣು ಅಥವಾ ಚಿಕ್ಕು ಹಣ್ಣು ಅಂತ ನಾವೇನು ಕರಿತೀವಲ್ಲ, ಅದ್ರದ್ದು ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದು ಅಂತ ಮೊದಲಿಗೆ ನೋಡೋಣ. ನೋಡಿ, ನಾನಿಲ್ಲಿ 2 ದಪ್ಪದಾಗಿರುವಂಥ ಸಪೋಟ ಹಣ್ಣು ತೊಗೊಂಡಿದ್ದೀನಿ. ಇದರಲ್ಲಿ ತುಂಬ ಯಥೇಚ್ಛವಾಗಿ ನಾರಿನಂಶ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಎ, ಬಿ, ಸಿ ಕೂಡ ನಮಗೆ ಸಿಗುತ್ತೆ. ಇದನ್ನು ನಾವು ಈ ಜ್ಯೂಸ್ ಅಥವಾ ಹಣ್ಣು ತಿನ್ನೋದ್ರಿಂದ ನಮ್ಮ ಚರ್ಮಕ್ಕೆ ಒಳ್ಳೆ ಆರೋಗ್ಯ ಸಿಗುತ್ತೆ, ಕೂದಲಿಗೆ ಒಳ್ಳೆ ಆರೋಗ್ಯ ಸಿಗುತ್ತೆ, ಮತ್ತು ಕಣ್ಣಿಗೆ ಕೂಡ ತುಂಬಾ ಒಳ್ಳೆಯದಿದು. ಮಕ್ಕಳಿಗೆ ತುಂಬಾ ಒಳ್ಳೆಯದು ಈ ಫ್ರೂಟ್ ಕೊಡೋದ್ರಿಂದ. ಎಲ್ಲಾದರೂ ಸಿಕ್ಕಿದ್ರೆ ದಯವಿಟ್ಟು ಸಪೋಟ ಹಣ್ಣನ್ನು ಮಿಸ್ ಮಾಡಬೇಡಿ. ಹಣ್ಣಾದರೂ ತಿನ್ನಿ ಅಥವಾ ಜ್ಯೂಸ್ ಆದರೂ ಮಾಡ್ಕೊಂಡು ಕುಡೀರಿ, ಅಷ್ಟು ಒಳ್ಳೆಯದು ಅಂತೇಳಿ ನಾನಿಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಮೊದಲಿಗೆ ನಾನಿಲ್ಲಿ ಹಣ್ಣನ್ನು ನೀಟಾಗಿ ತೊಳೆದು ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಸಿಪ್ಪೆ ಸಮೇತ ಜ್ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಕೆಲವೊಂದು ಸಾರಿ ಹಣ್ಣಿನ ಒಳಗಡೆ ನಾವು ಅದನ್ನು ಕಚ್ಚಕಾಯಿ ಅಂತೇಳಿ ಕರಿತೀವಿ, ಅದಿರುತ್ತೆ. ಹಾಗಾಗಿ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದ್ರ ಬೀಜನೂ ಸಹ ನಾವು ತೆಗಿಬೇಕಾಗತ್ತೆ. ಸೊ ಈ ಥರ ಹಣ್ಣುಗಳಲ್ಲಿ 1 ಅಥವಾ 2 ಬೀಜ ಇರುತ್ತೆ ಅಷ್ಟೇ. ನಾವು ನಾಟಿಕಾಯಿ ಅಂತ ತೊಗೊಂಡಾಗ ಅದರಲ್ಲಿ 4ರಿಂದ 6 ಬೀಜಗಳಿರುತ್ತೆ. ಇದರಲ್ಲಿ 2 ಸಿಗುತ್ತೆ, 2 ಅಥವಾ 3, ಅದ್ರ ಮೇಲೆ ಜಾಸ್ತಿ ಇರೋದಿಲ್ಲ ಇದರಲ್ಲಂತೂ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು, ಇದರಲ್ಲಿ ಅಂಟಿನಂಶ ಇರುತ್ತಲ್ಲ, ಅದು ಅದು ತುಂಬಾ ಒಳ್ಳೆಯದು. ಹೇಳಬೇಕು ಅಂತಂದರೆ ನಮಗೆ ಫೈಬರ್ ಅಂತ ನಾವೇನು ಈ ನಾರಿನಂಶ ಬೇರೆ ತರಕಾರಿನಲ್ಲೆಲ್ಲ ತಿಂತೀವಲ್ಲ, ಇದೆ ಅಂತ ಹೇಳಿ. ಸೊ ಡೈಜೆಷನ್ ಇನ್ಕ್ರೀಸ್ ಆಗಲಿ, ಮಲಬದ್ಧತೆ ಪ್ರಾಬ್ಲಮ್ ನಿವಾರಣೆ ಆಗಲಿ ಅಂತೇಳಿ ನಾವು ಏನು ಇದು ಮಾಡ್ತೀವಿ, ಈ ಹಣ್ಣು ತಿನ್ನಿದ್ರೂ ಕೂಡ ಆ ಪ್ರಾಬ್ಲಮ್ ಸರಿ ಹೋಗುತ್ತೆ. ಹಾಗಾಗಿ ಮಿಸ್ ಮಾಡ್ಕೊಬೇಡಿ. ನೋಡಿ, ಈ ರೀತಿ ನಾನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನಿವಾಗ ಒಂದು ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಾನಿಲ್ಲಿ ಇದಕ್ಕೆ ಕಡಿಮೆ ಅಂದರೂ ನನಗೆ 2 ಲೋಟ ಅಷ್ಟು ಜ್ಯೂಸ್ ಆಗುತ್ತೆ. ಹಾಗಾಗಿ ತುಂಬ ತೆಳ ಮಾಡಿಕೊಂಡ್ರೆ 3 ಲೋಟ ಆಗುತ್ತೆ. ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಹಣ್ಣೆಲ್ಲ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ನೀವು ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಇಲ್ಲಿ ಸೇರಿಸ್ಕೋಬಹುದು. ಹಾಗೆ ಇಲ್ಲಿ ನಾನು 1 ಲೋಟದಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ. ಗಟ್ಟಿ ಹಾಲೇ ಸೇರಿಸ್ಕೊತಾ ಇದ್ದೀನಿ. ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ನಾನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೇನೆ. ಮೊದಲಿಗೆ ನೋಡಿ, ಗ್ರೈಂಡ್ ಮಾಡಿದಾಗಿದೆ. ನಾನಿಲ್ಲಿ ಐಸ್ ಕ್ಯೂಬ್ಸ್ನ ತೆಗೆದಿಟ್ಕೊಂಡಿದ್ದೆ 3, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ರುಬ್ಬಿದಂಥ ಜ್ಯೂಸನ್ನ ಇಲ್ಲಿ ಗ್ಲಾಸ್ಗೆ ಹಾಕೊಂಡ್ರೆ ಆಯಿತು. ನೋಡಿದ್ರೆ ತುಂಬ ಸಿಂಪಲ್ಲಾಗೆ ಮನೆಯಲ್ಲೇ ಮಾಡ್ಕೊಂಡಂಥ ಚಿಕ್ಕು ಫ್ರೂಟ್ ಹಣ್ಣಿನ ಮಿಲ್ಕ್ ಶೇಕು ನೀವು ನಿಮ್ಮ ಮನೆಯಲ್ಲಿ ಮಾಡಿ, ಹಾಗೆ ಮಕ್ಕಳಿಗೆ ಕೂಡ ಕೊಡಿ, ದೊಡ್ಡವ್ರು ಕೂಡ ತೊಗೊಳ್ಳಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.